ಇನ್ನು ಈ ಗ್ರಹಣ ಇದೆಯಲ್ಲ, ಇದು ಭೂಮಿ ಮೇಲಿರುವಂತಹ ಮನುಷ್ಯರ ಮೇಲೆ ಇದರ ಪರಿಣಾಮ ಇದ್ದೇ ಇರುತ್ತೆ ಅಂತ. ಪ್ರಕೃತಿ ಮೇಲೆ ಆಗಿರ್ಬೋದು, ರಾಜಕೀಯದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಗ್ರಹಣ ಅಂತ ಅಂದಾಗ ಒಂದಷ್ಟು ಬದಲಾವಣೆಗಳು ಆಗೇ ಆಗತ್ತೆ ಅಂತ. ಮಳೆಗಾಲ ಇದು, ಈ ಬಾರಿ ಮಳೆಗಾಲ ಹೇಗೆ ಪರಿಣಾಮ ಕೊಟ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಈ ಗ್ರಹಣ ಇದಾದ ನಂತರದ ಪ್ರಕೃತಿ ಮೇಲಿನ ಪ್ರಭಾವ ಹೇಗಿರುತ್ತೆ ಗುರುಗಳೇ? ಅಮ್ಮ, ಇಷ್ಟೇ, ನಮಗೆ ದೇವರು ಕೊಟ್ಟ ಮರ ಅಂದರೆ ನಿಂತ್ಕೊಳ್ಳೋಕೆ ಆಧಾರ ಭೂಮಿ, ನಮ್ಮ ಛತ್ರಿ ಆಕಾಶ, ಜಲಾವಕಾಶ ಅವಿಚ್ಛಿನ್ನ ಆಕಾಶ ಮೇಲ್ಗಡೆ, ಪ್ರತಿಬಿಂಬ ಆಕಾಶ ನಾವು ಬಗ್ಗೆ ನೀರಲ್ಲಿ ಬಗ್ಗೆ ನೋಡಿದ್ರೆ ನಾವು ಕಾಣ್ತೀವಿ, ಅದೇ ಪ್ರತಿಬಿಂಬ. ಇಷ್ಟು ಈ ಮೂರನ್ನು ಪರಮಾತ್ಮನ ನಿವಾರಣೆ ಮಾಡಿರ್ತಕ್ಕಂಥದ್ದು. ಭೂಮಿ ಇದ್ರೆ ಎಲ್ಲಿ ನಿಂತ್ಕೋತೀರ ನೀವು? ಈ ಜಲಾವೃತವಾಗಿದ್ದ ಒಂದು ಪೃಥ್ವಿಯನ್ನು ತತ್ತಿ ಒಡೆದು ಬಂದು ಭೂಮಿ ಮತ್ತು ಆಕಾಶ ಮಾಡಿ ದೇವರು ಮಾನವನ ಸೃಷ್ಟಿ ಮಾಡಿ ಇದನ್ನು ನಡೆಸ್ತಾ ಇದ್ದಾನೆ. ಆ ಪ್ರಕ್ರಿಯೆ ಅವನೊಬ್ಬನಿಗೆ ಗೊತ್ತಿದೆ. ಅಂಥ ಒಂದು ಭೂಮಿ ಮೇಲೆ ದೃಢವಾಗಿ ನಿಂತ್ಕೋಬೇಕಾದ್ರೆ ಒಂದು ಶಕ್ತಿ ಅಂತ ಬೇಕಲ್ಲಮ್ಮ. ಯಾವುದೋ ಒಂದು ಶಕ್ತಿ ಅಂತ ಅರ್ಥ ಮಾಡ್ಕೋಬೇಕಲ್ಲ. ಗಣೇಶ ಆಗಲಿ, ಈಶ್ವರ, ಯಾವುದೋ ಒಂದು ಶಕ್ತಿ ನಮ್ಗೆ ನಡೆಸ್ತಾ ಇದ್ಬೇಕಲ್ಲ. ಅದು ಆ ಶಕ್ತಿ ಮೇಲೆ ನಂಬಿಕೆ ಇಡಿ. ನೀವು ಯಾರ ಮೇಲೂ ಏನು ನಂಬಿಕೆ ಇಡಬೇಡಿ. ನಿಮ್ಗೆ ಯಾವುದೋ ಪ್ರೀತಿ ಇತ್ತೋ, ನಿಮ್ಗೇನು ಇಷ್ಟವೋ ಆ ಶಕ್ತಿಯನ್ನೇ ಆಧರಿಸಿ. ಏನು ಕಾಣೋದ ನಿಮಗೆ ಓಂಕಾರ ಜಪ ಮಾಡಿ ಓಂ 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 ಅಂತ ಹೇಳ್ತಾ ಇರಿ, ದೇವರು ಕಂಡುಬಿಡ್ತಾನೆ ಒಂದು ದಿವಸ. ಓಂಕಾರ ಜಪವನ್ನು ಮಾಡಿ ಸಿದ್ಧಿ ಮಾಡಿಕೊಂಡು ದೇವರನ್ನು ನೋಡಿದ ಪುಣ್ಯಾದವರು ಹಿಮಾಲಯದಲ್ಲಿದ್ದಾರೆ. ಅಂತಹ ಪ್ರಸಂಗದಲ್ಲಿರುವಾಗ ಮನುಷ್ಯರಾಗಿ ನಾವು ನಮ್ಮ ಶಿಸ್ತನ್ನು ಭದ್ರವಾಗಿ ಇಟ್ಕೊಂಡ್ರೆ ಖಂಡಿತವಾಗಲೂ ಇದ್ಯಾವುದು ಕಷ್ಟ ಅನ್ಸೋದೇ ಇಲ್ಲ. ದೇವರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ, ದೃಢವಾದ ನಂಬಿಕೆ ಇಡು. ಇಷ್ಟೇ ಭಾಳ ಸಿಂಪಲ್ಲು. ಈಗ ನಾನು ಹುಟ್ಟಿದೆ, ನಮ್ಮ ತಾಯಿ ಹೇಳಿದ್ರು ಇವರೇ ನಿಮ್ಮ ತಂದೆ ಅಂತ. ನಂಬುದೇ ಅಲ್ವಾ? ನಮ್ಮ ಅಪ್ಪನೇ ಅವ್ರ ಅಪ್ಪ ಅಂದ್ಬಿಟ್ಟಿದ್ರೆ ಏನು ಮಾಡೋಕ್ಕಾಯ್ತು? ಅವಾಗ ಡೌಟ್ಫುಲ್ ಇರೋದು. ತಾಯಿ ಹೇಳಿದ ಮಾತಲ್ಲಿ ನಂಬಿಕೆ, ತಂದೆಯನ್ನು ನಂಬಿದ ಮೇಲೆ ಈ ಜಗತ್ತನ್ನು ನಂಬಬೇಕು, ನಿಮ್ಮಂಥ ಹೆಣ್ಮಕ್ಳನ್ನು ನಂಬಬೇಕು. ನೀವೆಲ್ಲ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ದೇವತೆಗಳ ಸಮಾನ. ನೀವು ನೋಡೋ ಕಣ್ಣು ಚೆನ್ನಾಗಿರಬೇಕು. ಅದಿದ್ದರೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ಈಗ ಗ್ರಹಣದ ಬಗ್ಗೆ ಭಯ ಬೇಡ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ಗುರುಗಳೇ ನೀವು. ಜನ ಅಂತೂ ಭಯ ಪಡೋದನ್ನ ಬಿಡೋದಿಲ್ಲ. ಈಗ ಗ್ರಹಣ ಕಾಲ ಅಂತ ಅಂದಾಗ ಅದನ್ನು ಹೇಗೆ ಕಳಿಬೇಕು? ದೇವರ ಧ್ಯಾನ ಮಾಡಬೇಕು. ದೇವರ ಮೇಲೆ ನಂಬಿಕೆ ಇಟ್ಟು ಭಗವಂತನ ಧ್ಯಾನ ಮಾಡಿದ್ರೆ ಯಾವ ಕಷ್ಟಗಳು ನಮ್ಮ ಹತ್ರ ಸುಳಿಯೋದಿಲ್ಲ ಅಂತ ಹೇಳಿದ್ರಿ. ಗ್ರಹಣದ ಆಚರಣೆ ಅಂತ ಬಂದಾಗ ಗ್ರಹಣ ಮುಗಿದ ನಂತರ ಒಂದು ಸ್ನಾನ ಆಗಬೇಕು, ಭಗವಂತನ ನಾಮಸ್ಮರಣೆ ಆಗಬೇಕು. ಬಟ್ ಈ ಚಂದ್ರಗ್ರಹಣ ಅಂದರೆ ಮಧ್ಯರಾತ್ರಿ ನಂತರ ಕಳಿಯೋದಲ್ವಾ? ಸೊ ಹಾಗಾಗಿ ಈಗ ಮಧ್ಯರಾತ್ರಿ ನಂತರನೇ ಗ್ರಹಣ ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ನಾನ ಪೂಜೆ ಎಲ್ಲ ಆವಾಗಲೇ ಮಾಡಬೇಕಾ ಅಥವಾ ಬೆಳಗಿನ ಜಾವನ? ಇಲ್ಲಮ್ಮ, ಪ್ರಾತಃ ಕಾಲ ನಮಗೆ ಇರ್ತಕ್ಕಂಥದ್ದು, ನಮಗೆ 3ನೇ ಪ್ರಹರ ಕಳೆದ್ರೆ ಬ್ರಾಹ್ಮಿ ಮುಹೂರ್ತ ಉದಯ ಆದಮೇಲೆ 3:40 ಆದಮೇಲೆ ನಮಗೆ ಮಾರನೇ ದಿನ ಆರಂಭವಾಗುತ್ತೆ. ಅದು ಸೂರ್ಯೋದಯ ಆದಮೇಲೆ ಮಂಗಳವಾರ ಬರೋದು, ಸೂರ್ಯೋದಯ ಆದಮೇಲೆ ಸೋಮವಾರ ಬರೋದು. ಇಂಗ್ಲೀಷ್ ಪ್ರಕಾರ 12 ಗಂಟೆಗೆ ಬಂದ್ಬಿಡುತ್ತೆ ನಿಮಗೆ, ನಮಗೆ ಬರಲ್ಲ. ನಮ್ಮ ಸೂರ್ಯ ಕಂಡಬೇಕು. ಆ ಸೂರ್ಯ ಬೆಳಕಂಡಾಗ ಇವತ್ತು ಸೋಮವಾರ. ಅಥವಾ ನೀವು 4 ಗಂಟೆ 5:15 ಇದ್ದರೆ ಅದು ಸೋಮವಾರವಾಗಿರುತ್ತೆ. ಅದು ಯಾವುದೂ ಅಷ್ಟೇ. ಮನುಷ್ಯನ ಜನನ ಮರಣಗಳನ್ನು ಹೇಗೆ ತೀರ್ಮಾನ ಮಾಡಿದ್ದಾರೆ ಅಂದರೆ, ರಾತ್ರಿ 2:15 ಗಂಟೆಯೊಳಗೆ ಯಾರು ದೇವರ ಪಾದವನ್ನು ಸೇರಿಕೊಂಡ್ರೆ ಹಿಂದಿನ ದಿನಕ್ಕೆ ಹೋಗುತ್ತೆ. 2:15 ಆದ್ಮೇಲೆ ಹೋದ್ರೆ ಮಾರನೇ ದಿನ ಸೇರ್ಕೊಳ್ಳುತ್ತೆ. ಅಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ. ಇವತ್ತಿನ 2:15 ಗಂಟೆಗೆ ಮುಂಚೆ ಗ್ರಹಣ ಮುಗಿದು 1 ಗಂಟೆ ಕಾಲ ಆಗೋಗ್ಬಿಟ್ಟಿರುತ್ತೆ. ಆರಿಂದ ಆ ಗ್ರಹಣ ಬಂದಿರತಕ್ಕಂಥದ್ದು ಭಾನುವಾರವೇ. ರಾತ್ರಿ 9:56ಕ್ಕೆ ಆರಂಭ ಆಗಿ 1:25ಕ್ಕೆ ಮುಗಿಯುತ್ತೆ. ಆ ಸಮಯ ಮನುಷ್ಯನ ಜೀವನದಲ್ಲಿ ಅತ್ಯುತ್ತಮವಾದ ಸಮಯ. ತನ್ನ ಅಭಿಲಾಷೆಗಳನ್ನು ಪೂರ್ಣಿಸ್ಕೊಳ್ಳೋಕ್ಕೆ, ತನ್ನ ಆತ್ಮಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ. ಯಾವುದೋ ಒಂದು ಶಕ್ತಿ ಇದ್ದರೆ ಹೆಂಗೆ ಬದುಕಕ್ಕಾಗುತ್ತೆ? ಅದು ಹೆಂಗೆ ಗುರುಗಳೇ? ಈಗ ಗ್ರಹಣ ಕಾಲ ಅಂತ ಅಂದರೆ ಅಯ್ಯೋ ಅದು ಕೆಟ್ಟ ಕಾಲ ಅಂತ ಹೇಳ್ತಾರೆ. ಆದರೆ ಸಾಧನೆ ಮಾಡೋರಿಗೆ ಅದೇ ಪರ್ವಕಾಲ. ಗ್ರಹಣ ಬರೋದನ್ನು ಕಾಯ್ತಿರ್ತಾರೆ, ಆ ಸಂದರ್ಭದಲ್ಲೇ ನಾವು ಸಿದ್ಧಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಬಟ್ ಕೆಲವ್ರ ಪ್ರಕಾರ ಅದು ಕೆಟ್ಟಗಳಿಗೆ. ಇಲ್ಲಮ್ಮ, ನಿಮ್ಮ ಮನಸ್ಸಿನ ಭಾವನೆ ಹಾಗೆ. ಎಲ್ಲೂ ಕೆಟ್ಟ ಕಾಲ ಬರೋದಿಲ್ಲ. ಎಲ್ಲರೂ ಬರೀತಾರೆ ಚಂದ್ರಗ್ರಹಣ ಬಂದಿದೆ, ಆ ದಿನ ಇಷ್ಟು ಗಂಟೆಗೆ ಹಿಡಿದು ಮುಕ್ತಾಯ ಆಗುತ್ತೆ, ಗಾಯತ್ರಿ ಜಪ ಮಾಡಿ, ಶಿವಜಪ ಮಾಡಿ, ನಿಮ್ಗೆ ಯಾವ್ದು ಪ್ರೀತಿ ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಹೊರತುನುವೆ ಕೆಟ್ಟ ಕಾಲ ಅಂತ ಎಲ್ಲೂ ಯಾರು ಹೇಳಲೇ ಇಲ್ಲ. ಆದರೆ ಏನು ಹೇಳ್ತಾರೆ, ಗ್ರಹಣದಲ್ಲಿ ಗರ್ಭಿಣಿಯರು ಆಚೆ ಹೋಗಬಾರ್ದು. ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಶತಭಿಷಾಪೂರ್ವ ನಕ್ಷತ್ರದವರು ಆ ಗ್ರಹಣ ಕಾಲದಲ್ಲಿ ಆಚೆ ಹೋಗಬಾರ್ದು.
ಯಾಕೆಂದ್ರೆ ನಕಾರಾತ್ಮಕ ಶಕ್ತಿಗಳು ಹೋಗ್ತಾ ಇರ್ತವೆ, ಕಿರಣಗಳು ಹೋಗ್ತಾ ಇರ್ತವೆ. ಅದವ್ರು ಬಾಧಿಸಬಾರ್ದು, ಒಳ್ಳೆ ಮಾಡಬೇಕು ಅಂತ ದೃಷ್ಟಿಯಿಂದ ಅದನ್ನ ಹೇಳ್ತಾರೆ ಹೊರತು ಆದ್ರೆ ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂತಲ್ಲ. ಅದು ನಮ್ಮ ತಪ್ಪು ತಿಳುವಳಿಕೆ, ತಪ್ಪು ಭಾವನೆಗಳು. ಆದ್ರೆ ದೇವರ ಕೊಟ್ಟು ಸುವರ್ಣಾವಕಾಶ. ಇಂಥ ಗ್ರಹಣ ಬಂದು 4 ವರ್ಷ ಆಗಿದೆ. ಇನ್ನೊಂದು ತೀಕ್ಷ್ಣವಾದ ಗ್ರಹಣ ಬಂದು 7 ವರ್ಷ ಆಗಿದೆ. ಇದೊಂದು ಪರ್ವ ಸಮಯ, ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ನೀವೇನು ಕೇಳಿದ್ದು ಕೂಡ ಪಡ್ಕೋಬಹುದು ಅಂತ ಗ್ರಹಣ. ಗ್ರಹಣ ಅಂತಂದ್ರೆ ಸೂರ್ಯನು ರಾಹುವಿಂದ ಮರೆಯಾಗಿ ಇನ್ನು ಹೆಚ್ಚಿನ ತೇಜೋಶಕ್ತಿ ಆಚೆ ಬಂದ್ಬಿಡ್ತಾನೆ ನಾಳೆ ಬೆಳಗ್ಗೆ ಅವನು. ಅಂತ ತೇಜೋಶಕ್ತಿಯನ್ನು ಸಂಪಾದನೆ ಮಾಡೋಕ್ಕೆ ನಿಮಗೆ ನಂಬಿಕೆ ಇರಬೇಕು, ಮಾತಲ್ಲಿ ವಿಶ್ವಾಸ ಇರಬೇಕು, ನಿಮ್ಮನ್ನ ಮಾರ್ಗದರ್ಶನ ಮಾಡಕ್ಕೆ ಗುರುಳಿರಬೇಕು. ಗುರುವೇ ಇದ್ರೆ ಗುರಿ ಹೆಂಗೆ ಮುಟ್ತೀರಾ ಅದನ್ನ? ಆದ್ರಿಂದ ಅತ್ಯಂತ ಒಳ್ಳೆ ಕಾಲ. ಭೀತಿ ಮಾಡೋಕ್ಕೆ ಯಾವುದು ಕಾರಣಗಳಿಲ್ಲ. ಬೆಂಕಿಯೂ ಅಲ್ಲ, ವಿಷವೂ ಅಲ್ಲ. ಅಲ್ಲ, ಬೆಂಕಿ ಮುಟ್ತೀವಿ, ಏನಾದ್ರು ಬೇಜಾರಾಗ್ಬಿಟ್ರೆ ನೋಡು ವಿಷ ತಗೊಂಡ್ಬಿಡ್ತೀವಿ ಅಂತೀವಿ. ಇದಕ್ಕೆಲ್ಲ ಧೈರ್ಯಲ್ಲಿ ಬರುತ್ತೆ? ಇಲ್ಲಿ ವಿಷ ಯಾವುದಿದೆ? ಇಲ್ಲಿ ವಿಷಯ ಮಾತ್ರ ಇದೆ, ವಿಷವಿಲ್ಲ ಗ್ರಹಣದಲ್ಲಿ. ವಿಷಯ ಮಾತ್ರ ಇರುವಾಗ ವಿಷಯವಾಗಿ ತಗೋಬೇಕಷ್ಟೇ. ದೈವವು ಅನಾಥ ರಕ್ಷಕ ಅಂತ ಹೇಳಿದೆ. ನೋಡು, ನೀ ಯಾರೂ ಇಲ್ಲ ಅಂತ ನೀನು ಅನ್ಕೋಬೇಡ. ನಿನ್ನ ತಮ್ಮ, ನಿಮ್ಮ ಅಣ್ಣ ಯಾರೂ ಸಹಾಯ ಮಾಡದೇ ಇರ್ಬೋದು, ಹುಟ್ಟಿದ ಹೆಂಡತಿನೂ ಜೊತೆ ಬರದೇ ಇರ್ಬೋದು. ಆದರೆ ಒಂದು ತಿಳ್ಕೊ, ದೈವ ಅನಾಥ ರಕ್ಷಕ, ಅನಾಥರಾಗಿದ್ದಾರೆ ಅಂತ ನಾನು ನಿನ್ನ ರಕ್ಷಣೆ ಬರ್ತೀನಿ ಅಂತ ಹೇಳಿದ್ದೇನೆ. ಅವರು ಕೃಷ್ಣ ಹೇಗೆ ಬಂದ ಪಾಂಡವರಿಗೆ? ದ್ಯೂತಕರ್ಮಲ್ಲಿ ಸೋತು ಕವರಿಗೆಲ್ಲ ಕೊಟ್ಟು ಹೆಂಡತಿಗೆ ಎಲ್ಲ ತಮ್ಮಂದ್ರೆ ನಡ್ಕೊಂಡೇ ಹೋಗ್ತಾನೆ ಇದ್ರು. ಕಡೆಗೆ ಕೃಷ್ಣನ ಕೇಳ್ತಾರೆ, ಪರಿಹಾರ ಪ್ರಶ್ನೆ ಕೊಡ್ತಾರೆ. ಕೃಷ್ಣ ಪರಮಾತ್ಮ ಜಗತ್ತಿಗೆ ಒಡೆಯ, ಜಗತ್ತಿನ ಗುರು ಅವನು. ಆದರೆ ನಿಮ್ಮಲ್ಲಿ ವಿಶ್ವಾಸ ಇರಬೇಕು, ನಾವೇನು ಮಾಡಬೇಕು ಅಂತ ಗೊತ್ತಿರಬೇಕು. ಅದಕ್ಕೆ ಗುರುಗಳಿದ್ರೆ ನಿಮ್ಮನ್ನು ಗುರಿ ಮುಟ್ಟಿಸ್ತಾರೆ ಅಂತ ಹೇಳಿ. ಹೌದು, ಹಿಂದೆ ಗುರು ಮುಂದೆ ಗುರಿ ಇದ್ರೆ ಏನ್ ಬೇಕಾದ್ರೂ ಸಾಧಿಸ ಗುರಿ ಇರ್ಬೇಕಮ್ಮ. ಈ ಗ್ರಹಣದ ದಿನ, ಗ್ರಹಣ ಅನ್ನೋದ್ರ ಬಗ್ಗೆನೇ 2 ಡೆಫಿನೇಷನ್ ಇದೆ. ಜ್ಯೋತಿಷಾಸ್ತ್ರದ ಪ್ರಕಾರ ಒಂದು ವ್ಯಾಖ್ಯಾನ ಇದ್ರೆ, ವೈಜ್ಞಾನಿಕವಾಗಿ ಇನ್ನೊಂದು ವ್ಯಾಖ್ಯಾನ ಹೇಳ್ತಾರೆ. ಈ ಗ್ರಹಣದ ಸಂದರ್ಭದಲ್ಲಿ ಇಲ್ಲ ಏನೂ ಆಗಲ್ಲ, ನಾವು ಗ್ರಹಣ ಕಾಲದಲ್ಲೇ ಊಟ ತಿಂಡಿ ಮಾಡ್ತೀವಿ, ಗ್ರಹಣ ನೋಡಬಾರ್ದ, ನಾವು ಬರಿಗಣ್ಣಲ್ಲೇ ನೋಡ್ತೀವಿ, ಈ ಥರದ ಮನಸ್ಥಿತಿ ಇರೋರಿಗೆ ಏನು ಹೇಳ್ತೀರಿ ಗುರುಗಳು? ಈಗ ನೋಡಿಮ್ಮ, ಜ್ಯೋತಿಷಾಸ್ತ್ರವೂ ವಿಜ್ಞಾನದ ಕೂಡಿದ್ದೆ. ವೈಜ್ಞಾನಿಕ ಶಾಸ್ತ್ರ ಇದ್ರೆ, ವೈಜ್ಞಾನಿಕ ಒಂದೊಂದು ಶಾಸ್ತ್ರ, ಏಕೈಕ ಶಾಸ್ತ್ರ ಜ್ಯೋತಿಷಾಸ್ತ್ರ. ಹೇಳೋರ ಮೇಲೆ ಹೋಗುತ್ತೆ ಅಷ್ಟೇ. ಹೇಳೋರು 108 ಆಸೆ ಮಾಡ್ಕೊಂಡು ನೀವು ಬಂದಿರಾ ಅಂತೇಳಿ ಬಂಗಾರ ಬಳೆ ಕೊಪ್ಪಡಿ ಒಳ್ಳೇದಾಗತ್ತೆ ಅಂದ್ಬಿಟ್ರೆ, ಅದು ಉಂಗುರ ಕೊಪ್ಪಡಿ ಒಳ್ಳೇದಾಗತ್ತೆ ಅಂದ್ರೆ ಅದಲ್ಲ. ಹಂಗಿಲ್ಲ, ಪ್ರತಿಫಲಾಪೇಕ್ಷೆ ಇದ್ದಲೇ ನಮ್ಮಂತ್ರ ಬಂದವ್ರಿಗೆ ಒಳ್ಳೇದಾಗಬೇಕು, ಅವ್ರು ಒಳ್ಳೆ ಜೀವನ ಮಾಡಬೇಕು, ಸುಖವಾಗಿರಲಿ, ಅವರ ಕಷ್ಟ ನಿವಾರಣೆ ಮಾಡೋಣ, ಏನು ಕೇಳೋಣ ಅಂಥೇಳಿ ನಮ್ಮ ಅನುಕರಣೆ ಇರಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು, ಅವರ ಕಷ್ಟವನ್ನು ಕೇಳಿ ಸರಿ ಮಾಡೋಕ್ಕೆ ಸಹನೆ ಇಟ್ಕೋಬೇಕು. ಆಗಲೇ ಮಾತ್ರ ನಮಗೆ ಜ್ಯೋತಿಷಾಸ್ತ್ರ ಫಲಿಸೋದು, ಖಂಡಿತ ಫಲಿಸೋಲ್ಲ. ಜ್ಯೋತಿಷಾಸ್ತ್ರ ಏನು ಹೇಳಿದೆ? ಇಷ್ಟೇ ಹೇಳಿದ್ದಾರೆ ಅವರು, ಯಾವುದೇ ಗ್ರಹಣ ಬಂದರೂ ಗ್ರಹಣಾಚರಣೆಯನ್ನು ಶುದ್ಧವಾಗಿ ಮಾಡಿ. ಅಕ್ಕಿ ಚಂದ್ರನಿಗೆ, ಗೋಧಿ ಸೂರ್ಯನಿಗೆ, ಕಡಲೆಬೇಳೆ ಗುರುವಿಗೆ, ತೊಗರಿಬೇಳೆ ಅಂಗಾರಕನಿಗೆ, ಹೆಸರುಬೇಳೆ ಬುಧನಿಗೆ, ಶನಿಗೆ ಎಳ್ಳು, ರಾಹುಗೆ ಉದ್ದು, ಆಮೇಲೆ ಕೇತುಗೆ ಹುರುಳಿ, ಎಲ್ಲ ದಾನವನ್ನು ನಿಷ್ಕರ್ಷೆ ಮಾಡಿಟ್ಬಿಟ್ಟಿದ್ದಾರೆ. ಅದನ್ನು ಆಯಾ ಧಾನ್ಯಕ್ಕೆ ನವಗ್ರಹ ಪೂಜೆ ಒಳಗೆ ಮಾಡಿಸ್ತಾರೆ. ಏನು ಹೇಳ್ತಾರೆ? ಇವತ್ತು ಗ್ರಹಣ ಆಗಿದೆ, ಇವತ್ತು ಚಂದ್ರಗ್ರಹಣ ಇದೆ, ಅದು ರಾಹುಗ್ರಸ್ತವಾಗಿದೆ, ಆಯಿತು ಕೊಡಿ ನೀವು. ಅಥವಾ ಕೇತುವನ್ನು ಮನಸ್ಸಲ್ಲಿ ಇಟ್ಕೊಂಡು ರಾಹು ಕೇತುಗಳು ಇಬ್ಬರು ಒಂದೇ, ಇಬ್ಬರು ರಾಕ್ಷಸರೇ, ಗ್ರಹಣ ಮಧ್ಯಸಿಗೆ ಹಾಕಿಸ್ಕೊಂಡ್ಬಿಡ್ತಾರೆ. ರಾಹು ಕೇತುಗಳಂದ್ರೆ ನಾವು ಹೇಳ್ತೀವಲ್ಲ, ಕಾಳಸರ್ಪ ಯೋಗ ಇಲ್ಲ ಕಾಳಸರ್ಪ ದೋಷ, ಎರಡರ ಮುಂದೆ ಬರುತ್ತೆ. ಹಾಗಿರ್ತಕ್ಕಂಥವಾಗ ಕೊಡಿ, ಉದ್ದಿನ ಬೇಳೆ ಕೊಡಿ, ಸ್ವಲ್ಪ ಅದು ಅಕ್ಕಿ ಕೊಟ್ಟಿದ್ದಾರೆ. ಅವ್ರು ನಮ್ಮ ಉದ್ದಿನ ಬೇಳೆ ಅಕ್ಕಿ ತೊಗೊಂಡೋಗಿ ಏನು ಮಾಡ್ತೀನಿ, ಬ್ರಾಹ್ಮಣ ಕೊಟ್ಟರೆ ಏನೋ ಅನ್ನ ಮಾಡಿಕೊಂಡು ಹೆಂಡತಿ ಮಗ ಊಟ ಮಾಡ್ತಾರೆ. ನೀವು ಉದ್ದಿನ ಬೇಳೆ ಕೊಟ್ಟರೆ ತಿರುತ್ತಾರೆ, ಅವಳಿಗೆ ಇಡ್ಲಿ ತಿಂತಾರೆ. ಒಬ್ಬ ಅನ್ನ ಕೊಟ್ಟಿದ್ದ ಪುಣ್ಯ ನಿಮಗೆ ಬಂತಲ್ಲ, ಅದು ಅಷ್ಟೇ. ದಾನದಲ್ಲಿ ಮಹತ್ತರವಾದ ಒಂದು ಗುಣ ಇದೆ. ದಾನ ಕೊಟ್ಟು ಯಾವ ಕೆಟ್ಟ ಹೋಗಲ್ಲ, ಕೊಟ್ಟವನು ಕೆಟ್ಟಿಲ್ಲ, ಕೊಡೋದವನು ಇಟ್ಟು ಹೋಗಿದ್ದಾನೆ, ಅವ್ನು ಕೆಟ್ಟ ಹೋಗಿದ್ದಾನೆ, ಅವನು ಇಟ್ಟೇ ಇದ್ರದ್ದು ಅರ್ಥ ಇದೆ. ಇನ್ನು ಗ್ರಹಣ ಕಾಲದಲ್ಲಿ ಕೆಲವರು ದೇವಸ್ಥಾನಗಳಲ್ಲಿ ಕೂತು ಜಪತಪಗಳನ್ನ ಮಾಡುತ್ತಾರೆ. ಆದರೆ ಗ್ರಹಣದ ಗೋಚಾರ ಇದ್ದಾಗ ದೇವಸ್ಥಾನಗಳಲ್ಲೂ ಕೂಡ ದರ್ಶನ ಭಾಗ್ಯ ಇರೋದಿಲ್ಲ, ಅಂದ್ರೆ ದೇವಸ್ಥಾನ ಕ್ಲೋಸ್ ಇರುತ್ತೆ. ಈ ಗ್ರಹಣನೂ ಅಷ್ಟೇ, ದೇವಸ್ಥಾನ ಕ್ಲೋಸ್ ಇರುತ್ತಲ್ವಾ ಗುರುಗಳೇ? ಅಲ್ಲಮ್ಮ, ಸಿದ್ಧಿ ಪಡ್ಕೊಳ್ಳೋರು ದೇವಸ್ಥಾನ ಜಪತಪ ಮಾಡೋದು ಸಾಮಾನ್ಯ. ಯಾಕಂದ್ರೆ ಅಥವಾ ಗರ್ಭಗುಡಿ ಮಾತ್ರ ಕ್ಲೋಸ್ ಇರುತ್ತೆ. ಯಾವ ದೇವಸ್ಥಾನದಲ್ಲಿ ಮಾಡ್ತಾರೋ ಆ ದೇವರ ಆರಾಧನೆ ಮಾಡ್ತಕ್ಕಂಥವ್ರು ಆ ದೇವ್ರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ತಮ್ಮ ಜಪತಪವನ್ನು ಮಾಡಿಕೊಂಡು ಸಿದ್ಧಿಯನ್ನು ಹೊಂದ್ಬಿಡ್ತಾರೆ, ಸಿದ್ಧಪುರುಷ ಆಗ್ತಾರೆ. ಸಿದ್ಧಪುರುಷ ಆಗಬೇಕಾದ್ರೆ ನಿಮ್ಮ ಆರಾಧ್ಯ ದೇವರು ಯಾವುದೋ, ನಿಮ್ಮ ಪ್ರೀತಿಯ ದೇವರು ಯಾವುದೋ,
ನಿಮ್ಗೆ ಯಾವ ದೇವರು ನಿಮ್ಗೆ ವರ ಕೊಡ್ತಾನೋ ಅಂಥ ದೇವಸ್ಥಾನ ಕೂತ್ಕೊಂಡು ಮಾಡೋದು ಸಹಜ. ಆದರೆ ದೇವಸ್ಥಾನ ಬಂದಾಗಿದ್ರೂ ಕೂಡ ಗ್ರಹಣ ಕಾಲದ ಜಲಾಭಿಷೇಕ ಮಾಡೇ ಮಾಡ್ತಾರೆ. 1.5 ಗಂಟೆ ಕಳೆದ ಮೇಲೆ ಮತ್ತೆ ಜಲಾಭಿಷೇಕ ಮಾಡಿ ಆಮೇಲೆ ಬಾಲ ಹಾಕೋತಾರೆ. ಆಚೆ ಕಡೆ ಯಾರೂ ಕಾಣೋದಿಲ್ಲ. ಆದರೆ ಗ್ರಹಣ ಕಾಲದಲ್ಲಿ ಏನು ಹೇಳುತ್ತೆ, ಗ್ರಹಣ ಕಾಲದಲ್ಲಿ ಯಾವ ಸಾಲಿಗ್ರಾಮವಾಗಲಿ ದೇವತಾಗ್ರಹಗಳ ಮೇಲೆ ಆ ಕಿರಣಗಳು ಬೀಳಬಾರ್ದು. ಯಾವುದೇ ರಾಹುಗ್ರಸ್ತ ಇರಲಿ ಕೇತುಗ್ರಸ್ತ ಇರಲಿ, ಆ ಕಿರಣ ಬೀಳದೇ ಇರಬೇಕು ಅಂತ ಅಂದರೆ ಜಲದಲ್ಲಿ ಅದನ್ನ ಇಟ್ಬಿಟ್ರೆ ಯಾವುದು ಮುಟ್ಟಕ್ಕಾಗಲ್ಲ. ಅತ್ಯಂತ ಪವಿತ್ರವಾದದ್ದು. ನೀರಿದ್ರೆ ಏನು ಬದುಕಕ್ಕಾಗತ್ತಮ್ಮ? ಸ್ನಾನಕ್ಕೆ ನೀರು ಬೇಕು. ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ದೇವರ ಮೂರ್ತಿ ಅದನ್ನ ಹೇಗೆ ಗ್ರಹಣ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸತತವಾಗಿ ಅದನ್ನ ಶುದ್ಧವಾದ ನೀರಲ್ಲಿ ಅಭಿಷೇಕ ಮಾಡ್ತಾ ಇರ್ತದೆ. ಆ ಟೈಮಲ್ಲಿ ಧಾರಾಪಾತಿ ಹಾಕ್ಬಿಡ್ತಾರೆ, ನೀರು ಬೀಳ್ತಾ ಇರುತ್ತೆ. ಸತತ 3 ತಾಸು ಗ್ರಹಣ ಇದೆ ಅಂತ ಅಂದ್ರೆ ಯಾವ ದೇವಸ್ಥಾನವೂ ಗ್ರಹಣ ಕಾಲದಲ್ಲಿ ಅದನ್ನ ಹಾಗೆ ಮಾಡೋದಿಲ್ಲ ಅವರು. ಗ್ರಹಣ ಕಾಲದಲ್ಲಿ ಮೂರ್ತಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರೆ ಅದಕ್ಕೇನು ವಿಶೇಷವಾದ ಶಕ್ತಿ ಬಂದಂಗೆ, ನೀವು ಮಲ್ಟಿವಿಟಮಿನ್ ತಗೊಂಡಂಗೆ ಅಂತಹ ಒಂದು ಶಕ್ತಿ ಬಂದ್ಬಿಡುತ್ತೆ ಭಗವಂತನಲ್ಲಿ. ನಾಳೆ ಯಾವ ದೇವಸ್ಥಾನ ಬೇಕಾದ್ರೆ ಹೋಗಿ, ಭಗವಂತನ ದೃಶ್ಯ ತೇಜೋಮಯವಾಗಿರುತ್ತದೆ. ಆ ತೇಜಸ್ಸನ್ನು ಉತ್ಪತ್ತಿ ಮಾಡಲಿಕ್ಕೆ ದೇವರ ಸಾನ್ನಿಧ್ಯದಲ್ಲಿ ಹೆಚ್ಚು ಮಾಡೋಕ್ಕೇನೆ ಗ್ರಹಣ ಕಾಲದಲ್ಲಿ ಪೂಜೆ ಬರೆದಿದ್ದಾರೆ. ತಂತ್ರದಲ್ಲಿ ಮೀಮಾಂಸಲ್ಲಿ ಏನಿದೆ ಆ ರೀತಿ ಪೂಜೆ ಮಾಡ್ತಾರೆ. ಶೈವಾಗಮ ಇರ್ಬೋದು, ವೈಖಾನಸ ಇರ್ಬೋದು, ವೆಂಕಟೇಶ್ವರನಿಗೆ ಅವರ ಏನು ಸಂದರ್ಭದಲ್ಲಿದ್ದಾರೆ, ಏನು ವಿದ್ಯೆ ಇದೆ, ಅದಕ್ಕೆ ಯಾವ ಕ್ರಮದಿಂದ ಮಾಡಬೇಕು ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಅದರಂತೆ ಮಾಡ್ತಾರೆ. ಅದು ಮಾಡೋದು ಸರಿಯಾಗಿದೆ. ಆದರೆ ಅಲ್ಲಿ ಒಂದು ಪ್ರಶ್ನೆ ಇದೆ. ಅವರ ಗ್ರಹಣ ಕಾಲದಲ್ಲಿ ಒಂದು ದೇವಸ್ಥಾನಗಳಲ್ಲಿ ಆ ಶುದ್ಧಾಭಿಷೇಕದಲ್ಲಿ ಮೂರ್ತಿಗೆ ಸ್ನಾನ ಮಾಡಿ ಸ್ನಾನಪಾನಗಳನ್ನು ಮಾಡಿದಾಗ ಖಂಡಿತವಾಗಲು ಪ್ರಜಾ ಸಂಕಲ್ಪವೇ ಇರುತ್ತೆ. ಅಸ್ಮಿನ್ ರಾಷ್ಟ್ರೇ ಪ್ರಜಾನಾಂ ಅಂತ ಹೇಳ್ತಾರೆ. ಈ ರಾಷ್ಟ್ರ 142 ಕೋಟಿ ಪ್ರಜೆಗಳು ಎಲ್ಲ ಸುಖವಾಗಿರಲಿ, ಆರೋಗ್ಯವಾಗಿರಲಿ, ಒಳ್ಳೆ ಆರೋಗ್ಯ, ಆಯುಸ್ಸು, ಧೈರ್ಯ, ಕೀರ್ತಿ, ಯಶಸ್ಸು, ಲಾಭ ಇಷ್ಟನ್ನೂ ಅವರು ಕೊಡ್ಲಪ್ಪ ಕಣ್ಣಿ ಅಂಥೇಳಿ ಎಲ್ಲ ದೇವಸ್ಥಾನದ ದೊಡ್ಡ ದೊಡ್ಡ ಪಂಡಿತರು, ಪುರೋಹಿತರು ಏನೋ ಪೂಜೆ ಮಾಡ್ತಕ್ಕಂಥ ಅಪಾರ ಜನ ಇದ್ದಾರೆ, ಪೂಜಾ ಪ್ರವೀಣರು ಇದ್ದಾರೆ. ಅವರೆಲ್ಲ ಹಾಗೇ ಮಾಡ್ತಾರೆ ಖಂಡಿತವಾಗಿ. ಈ ಗ್ರಹಣ ಕಾಲದಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ ಕೆಲವು ನದಿ ಇರುವಂತಹ ಜಾಗಕ್ಕೆ. ಅದು ಒಂದು ವಿಶೇಷ. ಕಲ್ಯಾಣಿ ಯಾಕಂದ್ರೆ ಏನಾಗಿದೆ ಅಲ್ಲಿ ಎರಡಿದೆ. ಒಂದು, ಗ್ರಹಣ ಕಾಲದಲ್ಲಿ ನೀವು ಗ್ರಹಣ ಹಿಡಿದ ತಕ್ಷಣ ಮಾಡಬೇಕು. ಆ ಗ್ರಹಣ ಮುಕ್ತಾಯ ಆದ ಕೂಡಲೇ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ ನೀವೇನು ಸಿದ್ಧಿ ಪಡೆದಿರ್ತೀರೋ ನೀವು ಆಮೇಲೆ 1 ವಾರದ ಮಲ್ಕೊಂಡ್ಬಿಡ್ತೀರಲ್ಲ, ಸಿದ್ಧಿ ನಿಮ್ಮಲ್ಲೇ ಉಳ್ಕೊಳ್ಳಿ, ನಿಮ್ಮಲ್ಲೇ ಆ ಶಕ್ತಿ ನಿಮ್ಮಲ್ಲೇ ಇರಲಿ. ಸ್ನಾನ ಮಾಡಿದಾಗ ನಕಾರಾತ್ಮಕ ಶಕ್ತಿಗಳು ಏನು ಉಂಟಾಗಿತ್ತು ಅದು ಆಚೆ ಹೋಗುತ್ತೆ ಅಷ್ಟೇ. ಮೈ ಸ್ನಾನ ಮಾಡೋದು ಕೂಡಲೇ ನಮ್ಮ ಶಕ್ತಿಯನ್ನು ಹೊಟ್ಟೋಗ್ಬಿಡಲ್ಲ. ಮೈ ಕೊಳೆ ಹೋಗ್ಲಿ ಸ್ನಾನ ಮಾಡೋದು, ಶುದ್ಧವಾಗಿ ದೇಹ ಇಟ್ಕೋಬೇಕು ಅಂತ ಪರಮಾತ್ಮ ಹೇಳಿದ್ದಾರೆ. ಶುದ್ಧತೆಗೋಸ್ಕರ ಸ್ನಾನ ಮಾಡಬೇಕಷ್ಟೇನೆ. ನೀವೇನು ಪೂಜೆ ಮಾಡಿರ್ತೀರ, ಏನು ಧರ್ಮ ಮಾಡಿರ್ತೀರ, ಏನು ದಾನ ಮಾಡಿರ್ತೀರ ಅದಷ್ಟು ನಿಮ್ಮಲ್ಲೇ ಇರುತ್ತದೆ. ದಾನವನ್ನು ಕೂಡ ನೀವು ಗ್ರಹಣ ಕಾಲ ದಾನ ಮಾಡೋದು ವಿಶೇಷ. ದಿನ ಮಾಡ್ತೀವಿ, ಎದ್ಬಿಟ್ಟು ರಾತ್ರಿ ನಾವು ಇಲ್ಲ, 9 ಕಣ್ಣು ಹಿಡ್ಕೊಳುತ್ತೆ, 10 ನಿದ್ದೆನೇ ಬಂದ್ಬಿಡ್ತಲ್ಲ, ಮತ್ತೆ ಎಲ್ಲಿದ್ದೊಳಗೆ ಅವಕಾಶ ಎಲ್ಲಿದೆ ಇಲ್ಲ. ಅದರಿಂದ ಅದೊಂದು ಮಹಾಪುಣ್ಯ ಕಾಲ. ಯಾವಾಗ ಏನು ದಾನ ಕೊಡಬೇಕು ನೋಡಿ, ದಿನ ಎಲ್ಲ ಯಾರು ಅಕ್ಕಿ ದಾನ ಕೊಡೋಲ್ಲ, ಸುಮ್ಮನೆ ಯಾರು ಕೊಡ್ತಾರೆ? ಕೊಡಲ್ಲ. ಹುಳ್ಳಿನೂ ಕೊಡಲ್ಲ, ಉದ್ದಿನ ಬೇಳೆ ಕೊಡಲ್ಲ. ಹೀಗಾರು ಮನುಷ್ಯ ಒಂದು ದಾನ ಮಾಡಲಿ ಯಾರಿಗಾರು, ಆ ದಾನದ ಪುಣ್ಯ ಅವ್ನು ಸಿಕ್ಕಲಿ ಅವನಿಗೆ. ಎಲ್ಲ ಬಂದಿದ್ದ ನಾವು ತಿನ್ಬೇಕು ಅಂತಲ್ಲ. ಏನ್ ದಾನ ಮಾಡ್ತಾರೆ ಗುರುಗಳೇ? ಗ್ರಹಣ ಕಾಲದಲ್ಲಿ ಮಾಡೋ ದಾನ ತುಂಬಾ ವಿಶೇಷ ಇರುತ್ತೆ. ಈಗ ಕೆಲವು ರಾಶಿಗಳಿಗೆ ದೋಷ ಅದು ಇದು ಅಂತಾರೆ, ಅಂತವರು ಸ್ವಲ್ಪ ಹೆಚ್ಚು ದಾನ ಧರ್ಮ ಮಾಡಬೇಕು ಅಂತ ಹೇಳ್ತಾರೆ. ಯಾವ ತರ ಇರಬೇಕು ದಾನ ಅಂತ? ನೋಡಿ, ಶಾಸ್ತ್ರದಲ್ಲಿ ಏನು ಬರೀತಾರೆ ಅಂತಂದ್ರೆ 10 ರೂಪಾಯಿ ಗಳಿಸಿದ್ರೆ 2 ರೂಪಾಯಿ ದಾನ ಮಾಡು, ದಾನ ಧರ್ಮ ಮಾಡು. ನೀ ಯಾವತ್ತಾರು ಯಾರು ಕೊಟ್ಟರೆ ನಿಂಗೆ ದೇವ್ರು ಕೊಡ್ತಾನೆ. 2 ರೂಪಾಯಿ ಬೇಡ, 1 ರೂಪಾಯಿನ ಕೊಡಬೇಕು ಧರ್ಮಕ್ಕೆ ಅಂತ ಹೇಳ್ತಾರೆ. ಧರ್ಮ ಯಾಕೆ? ಧರ್ಮನೇ ಬೆನ್ನು, ನಮ್ಮ ಬೆನ್ನನ್ನು ಕಾಯ್ದು ನಾವು ಮಾಡತಕ್ಕ ಧರ್ಮ. ನೀ ಎಷ್ಟು ಚೆನ್ನಾಗಿರ್ಬೇಕು ಮಗಳೇ, ನಿಮ್ಮ ಅಪ್ಪ ಅಮ್ಮ ಮಾಡಿರೋದು ಪುಣ್ಯವೇ ನಿನ್ನ ಕಾಪಾಡ್ತಾ ಇರ್ತಕ್ಕಂಥ. ಆ ಪುಣ್ಯ ಎಲ್ಲಿ ಬಂತು? ಯಾರಿಗೋ ಅನ್ನಕ್ಕೋ, ಯಾರಿಗೋ ವಿದ್ಯೆಗೋ, ಯಾರಿಗೋ ಸ್ಕೂಲ್ ಫೀಸೋ, ಯಾರಿಗೋ ಔಷಧಿಗೇನೋ ಕೊಟ್ಟಿರ್ತಾರೆ, ನಿಂಗೆ ಗೊತ್ತಿದೆ ಇರ್ಬೋದು. ಆ ಧರ್ಮ ನಿನ್ನ ರಕ್ಷಣೆ ಮಾಡ್ತಾ ಇದೆ. ನಮ್ಮನ್ನು ರಕ್ಷಣೆ ಮಾಡೋಕೆ ಧರ್ಮವೇ.
ದಾನ ಧರ್ಮ ಇರಲೇಬೇಕು, ಅದ್ರ ಅನುಮಾನನೇ ಇಲ್ಲ ಅದರಲ್ಲಿ. ಗುರುಗಳೇ, ಗ್ರಹಣದ ಬಗ್ಗೆ, ಅದರ ಆಚರಣೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಾನು ನಿಮ್ಮಿಂದ ಕೇಳಿ ತಿಳ್ಕೊಳ್ಳೋದು ಬಾಕಿ ಇದೆ. ಗ್ರಹಣ ಅಂದ ತಕ್ಷಣ ಒಂದು ಭಯ ಎಲ್ಲರಲ್ಲೂ ಬಂದುಬಿಡುತ್ತೆ, ಗ್ರಹಣನ ಅಯ್ಯೋ ಅಂತ. ಆದರೆ ಗುರುಗಳು ಆರಂಭದಲ್ಲೇ ಹೇಳಿದ್ರು, ಗ್ರಹಣದ ಬಗ್ಗೆ ಭಯ ಬೇಡ, ಗ್ರಹಣ ಗೋಚಾರ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಸಣ್ಣ ಆಚರಣೆ ಮಾಡಬೇಕಷ್ಟೇ, ಅದನ್ನ ಪಾಲನೆ ಮಾಡಿದ್ರೆ ಸಾಕು, ಭಗವಂತನ ಧ್ಯಾನ ಮಾಡಿದ್ರೆ ಯಾವ ಕಷ್ಟಗಳು ದೋಷಗಳು ನಮ್ಮ ಹತ್ರ ಸುಳಿಯೋದಿಲ್ಲ ಅಂತ. ಇನ್ನು ಗ್ರಹಣ ಅಂದ ಮೇಲೆ ಬರೀ ಮನುಷ್ಯನ ಮೇಲೆ ಆಗುವಂಥ ಪರಿಣಾಮಗಳು ಮಾತ್ರ ಅಲ್ಲ. ಈಗ ರಾಜ್ಯ ಅಂದಾಗ ರಾಜ್ಯದ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ರಾಜ್ಯದ ಒಂದು ಪ್ರಕೃತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ದೇಶದ ರಾಜಕೀಯ, ಇಡೀ ದೇಶದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.